ನಮಸ್ಕಾರ. ನಾನು ಈ ದಿನ ತೊಂಡೆಕಾಯಿ ಮತ್ತು ಗೋಡಂಬಿ ಹಾಕಿ ಪಲ್ಯ ಮಾಡಿದ್ದೀನಿ. ಬಹಳ ರುಚಿ ಇರುತ್ತೆ. ಇದನ್ನು ಮಲೆನಾಡೋರಿಗೆ ತುಂಬ ಇಷ್ಟ. ಗೇರು ಬೀಜ ಇನ್ನೂ ಬೆಳಿಬೇಕಾದ್ರೆ ಅದನ್ನು ತಗೊಂಬಂದು ಹೆಚ್ಚಿ ಹಸಿ ಗೋಡಂಬಿ ಪಲ್ಯ ಮಾಡೋದು ತುಂಬ ಟೇಸ್ಟು ಅಂತ. ಆದರೆ ಆ ಸೀಸನ್ ಮುಗಿದ್ರೂ ಸಹಿತ ನಾವು ಪಲ್ಯ ಮಾಡ್ಬೋದು, ಅದೇ ರುಚಿ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ತೋರಿಸ್ತೀನಿ. ಬನ್ನಿ ಈಗ ಗೋಡಂಬಿ ಹಾಕಿ ತೊಂಡೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ನಾನಿಲ್ಲಿ 1/4 kg ಸ್ವಲ್ಪ ಎಳೆತಾದ ತೊಂಡೆಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಒಣ ಗೋಡಂಬಿ ತೊಗೊಂಡಿದ್ದೀನಿ. ಇದು 2 ಪೀಸೇ ಆಗಿರಬೇಕು. ಇದಕ್ಕೀಗ 1 ಲೋಟದಷ್ಟು ಬಿಸಿ ನೀರು ಹಾಕಿ ಅರ್ಧ ಗಂಟೆ ನೆನೆಸ್ತೀನಿ. ಇದು ಒಣಗಿದ ಗೋಡಂಬಿ ಹಾಕಿ ಪಲ್ಯ ಮಾಡಿದ್ದು ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ಹಸಿ ಗೋಡಂಬಿ ಅಷ್ಟೇ ಟೇಸ್ಟ್ ಇರುತ್ತೆ. 1 ತೊಂಡೆಕಾಯಿನ ಉದ್ದ ಸೀಳಿ ನಂತರ ಅಡ್ಡ ಸಿಗದು 4 ಪೀಸು ಮಾಡಿಟ್ಕೊಬೇಕು. ಒಲೆ ಮೇಲೆ ಎಣ್ಣೆ ಬಾಣಲೆ ಇಟ್ಟಿದ್ದೀನಿ. 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಹಾಗೆ ಸಾಸಿವೆ ಕಾಳು 1 ಸ್ಪೂನ್ ಹಾಕ್ತೀನಿ. ಸಾಮಾನ್ಯ ಎಲ್ಲ ಅಡುಗೆಗೂ ನಾವು ಅರಿಶಿನ ಹಾಕ್ತೀವಿ. ಈ ಪಲ್ಯಕ್ಕೆ ಅರಿಶಿನ ಹಾಕೋಲ್ಲ, ಇದು ಬಿಳಿಯಾಗೇ ಇರುತ್ತೆ ಪಲ್ಯ. ಈ ಪಲ್ಯ ಜಾಸ್ತಿ ಖಾರ ಮಾಡೋಲ್ಲ, ಇದು ನಂಚ್ಕೊಂಡು ತಿನ್ನೋದು. ಹಾಗೆ ಅದಕ್ಕೆ 1 ಹಸಿಮೆಣಸು ಹಾಕ್ತೀನಿ, ಜೊತೆ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಹಾಗೆ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಹೋಳುಗಳನ್ನು ಹಾಕೋಣ. ತೊಂಡೆಕಾಯಿ ಹೋಳುಗಳನ್ನು ಅಷ್ಟೇ ಇಲ್ಲಿ ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು, ಆವಾಗಲೇ ಪಲ್ಯ ಟೇಸ್ಟು. ಬೇರೆ ಇನ್ಯಾವುದೇ ತರಕಾರಿನೂ ಗೋಡಂಬಿ ಜೊತೆ ಹಾಕಿ ಪಲ್ಯ ಮಾಡೋಲ್ಲ. ತೊಂಡೆಕಾಯಿ ಒಳ್ಳೆ ಕಾಂಬಿನೇಷನ್ನು. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಅರ್ಧ ಸ್ಪೂನ್ನಷ್ಟು ಬೆಲ್ಲ ಹಾಕ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಉಪ್ಪು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡೋಣ. ಯಾವುದೇ ತರಕಾರಿ ಬೇಯಿಸಬೇಕಾದ್ರೂ ತಣ್ಣೀರು ಹಾಕೋಕ್ಕಿಂತ ಬಿಸಿ ನೀರು ಹಾಕಬೇಕು, ಬೇಗ ಬೇಯುತ್ತೆ. ಇಲ್ಲಿ ನಾನು ಅರ್ಧ ಲೋಟದಷ್ಟು ಬಿಸಿ ನೀರು ಹಾಕ್ತೀನಿ. ನೀರು ಅಷ್ಟೇ ನೋಡಿ ಹಾಕಬೇಕು, ತುಂಬ ನೀರು ಹಾಕಿದರೆ ಪಲ್ಯ ಉದುರಾಗೋಲ್ಲ. ಇಲ್ಲಿ ಪಲ್ಯ ಉದುರಾಗಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ಮುಚ್ಚಿ ತೆಗೆದಿದ್ದೀನಿ. ತೊಂಡೆಕಾಯಿ ಹೋಳುಗಳು ಅರೆ ಬೆಂದಿದೆ. ಈಗ ಒಂದು ಸರಿ ಹಾಗೆ ಮುಚ್ಚೋಣ. ನೀರು ಸ್ವಲ್ಪ ಇದೆ, ಡ್ರೈ ಆಗಬೇಕು. ಇದ್ರ ಜೊತೆಗೆ ಈಗ ನೆನೆಸಿದ್ದೀನಲ್ಲ ಆ ಗೋಡಂಬಿನ ಬಸ್ದು ಇಟ್ಕೊಂಡಿದ್ದೀನಿ. ಈಗ ತೊಂಡೆಕಾಯಿ ಹೋಳುಗಳ ಜೊತೆ ಸೇರಿಸೋಣ. ಸ್ವಲ್ಪ ಬೇಯಬೇಕು. ಈ ಪಲ್ಯಕ್ಕೆ ಯಾವಾಗಲೂ ಹುಣಸೆಹಣ್ಣು ಹಾಕೋಲ್ಲ, ಹಾಗೆ ಮಾಡೋದಿದು. ಈಗ ನೋಡಿ ತೊಂಡೆಕಾಯಿ ಹೋಳುಗಳು ಬೆಂದಿದೆ, ನೀರು ಕಂಪ್ಲೀಟ್ ಆರಿದೆ. ಈಗ ನಾನು 1 ಬೌಲು ಕಾಯಿ ಹೂವನ್ನು ಸೇರಿಸ್ತೀನಿ. ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಈಗ ಪಲ್ಯ ಬೆಂದಾಗಿದೆ. ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ತೊಂಡೆಕಾಯಿ ಮತ್ತು ಗೋಡಂಬಿ ಪಲ್ಯ ರೆಡಿ ಆಯಿತು. ನೋಡಿದರೆ ಬಾಯಲ್ಲಿ ನೀರು ಬರೋ ಹಾಗಿರುತ್ತೆ, ಅಷ್ಟು ಟೇಸ್ಟು. ಆದರೂ ಫಂಕ್ಷನಲ್ಲಿ ತೊಂಡೆಕಾಯಿ ಗೋಡಂಬಿ ಹಾಕಿ ಪಲ್ಯ ಮಾಡಿದ್ದಾರೆ ಅಂದರೆ ಅವತ್ತು ತುಂಬ ಸ್ಪೆಷಲ್ ಅಂತ. ಸೀಸನ್ನು ಇಲ್ಲದೆ ಇದ್ದರೂ ಸಹಿತ ಹಸಿ ಗೋಡಂಬಿ ಹಾಕದೆ ಒಣ ಗೋಡಂಬಿನೇ ಈ ಥರ ಪಲ್ಯ ಮಾಡ್ಬೋದು ಅಂತ ನೀವು ವಿಡಿಯೋ ಮೂಲಕ ನೋಡಿದಿರಿ. ಬಹಳ ರುಚಿಯಾಗಿರುತ್ತೆ. ತಿಂದಷ್ಟು ತಿನ್ನೋಣ ಅನಿಸುತ್ತೆ. ಈ ಪಲ್ಯ ತುಂಬ ಸಪ್ಪೆ ಆಗಿರುವಂಥದ್ದು, ಹಾಗಾಗಿ ಮಕ್ಕಳು ಸಹಿತ ಇಷ್ಟಪಡ್ತಾರೆ. ಈ ಪಲ್ಯಕ್ಕೆ ಗೋಡಂಬಿ ಚಿಕ್ಕ ಪೀಸ್ ಹಾಕಬಾರ್ದು, ಹಾಗೆ ತೊಂಡೆಕಾಯಿ ಸಹಿತ ತುಂಬ ಬೆಳೆದಿರಬಾರ್ದು. ಎಳೆತಿದ್ದಷ್ಟು ಈ ಪಲ್ಯದ ರುಚಿ ಬಹಳ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ರಲ್ಲ, ನೀವು ಸಹ ಹೀಗೆ ಒಮ್ಮೆ ಈ ಪಲ್ಯ ಮಾಡಿ ರುಚಿ ನೋಡಿ, ಆಮೇಲೆ ಯಾವಾಗಲೂ ಇದನ್ನು ಮಾಡೋಣ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.